ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 22ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸಿನ ವ್ಯತ್ಯಾಸಗಳು ಯಾವುವು? ಸೊ ಇಲ್ಲಿ ಸಾರ್ವಜನಿಕ ಹಣಕಾಸು ಅಂದ್ರೆ ಏನು ಮಕ್ಕಳೇ? ಪಬ್ಲಿಕ್ ಫೈನಾನ್ಸ್. ಅದೇ ವೈಯಕ್ತಿಕ ಹಣಕಾಸು ಅಂದ್ರೆ ಪರ್ಸನಲ್ ಫೈನಾನ್ಸ್. ಓಕೆ, ಸೊ ಇದರ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿದ್ದಾರೆ. 6 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಓಕೆ, ಸೊ ಇಲ್ಲಿ ನೋಡಿ, ಸಾರ್ವಜನಿಕ ಹಣಕಾಸು ಈ ಟೇಬಲ್ ಅಲ್ಲಿ ವೈಯಕ್ತಿಕ ಹಣಕಾಸು ಅಂತ ನಾನು ವಿಂಗಡಣೆ ಮಾಡಿದ್ದೀನಿ. ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದಂಥದ್ದು ಸಾರ್ವಜನಿಕ ಹಣಕಾಸು ಮೊದಲನೆಯದಾಗಿ. ಅದೇ ರೀತಿ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ್ದು ಯಾವುದು ಮಕ್ಕಳೇ? ಅದು ವೈಯಕ್ತಿಕ ಹಣಕಾಸು. ಓಕೆನಾ? ಸೊ ಇಲ್ಲಿ ಸಾರ್ವಜನಿಕ ಹಣಕಾಸು ಅನ್ನೋದು ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದ್ದು. ಅದೇ ರೀತಿ ವೈಯಕ್ತಿಕ ಹಣಕಾಸು ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ್ದು. ಎರಡನೆಯದಾಗಿ, ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರ ಮೊದಲು ತನ್ನ ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸುತ್ತೆ. ಈಗ ನೆಕ್ಸ್ಟ್ ಇಯರ್ಗೆ, ಮುಂದಿನ ವರ್ಷಕ್ಕೆ ಎಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕು, ಆ ಯೋಜನೆಗಳು ಯಾವ್ಯಾವ್ದಿದ್ದಾವೆ, ಅದಕ್ಕೆ ಎಷ್ಟು ವೆಚ್ಚಗಳನ್ನ ಹೊಂದಿಸಬೇಕು ಅನ್ನುವಂಥದ್ದನ್ನ ಮೊದಲು ನಿರ್ಧಾರ ಮಾಡಿ ಅದಕ್ಕೆ ತಕ್ಕಂತೆ ಎಷ್ಟು ಆದಾಯವನ್ನ ಸಂಗ್ರಹಿಸಬೇಕು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡುತ್ತೆ. ಓಕೆ, ಆದರೆ ವೈಯಕ್ತಿಕ ಹಣಕಾಸಿನಲ್ಲಿ ನೀವು ಏನ್ ಮಾಡ್ತೀವಿ ಮಕ್ಕಳೇ? ಮೊದಲು ನಮ್ಗೆ ಎಷ್ಟು ಬರ್ತಾ ಇದೆ ಹಣಕಾಸು, ಅದರ ಆಧಾರದ ಮೇಲೆ ನಮ್ಮ ವೆಚ್ಚಗಳನ್ನ ನಾವು ಹೊಂದಿಸಿಕೊಳ್ತೀವಿ ಅಲ್ವಾ? ಸೊ ಅದನ್ನೇ ಇಲ್ಲಿ ಎರಡನೇ ವ್ಯತ್ಯಾಸ. ವೈಯಕ್ತಿಕ ಹಣಕಾಸಿನಲ್ಲಿ ವ್ಯಕ್ತಿಗಳು ಮೊದಲು ತಮ್ಮ ಆದಾಯವನ್ನ ಅಂದಾಜು ಮಾಡಿ, ಇನ್ಕಮ್, ನಂತರ ಅದಕ್ಕೆ ಅನುಗುಣವಾಗಿ ವೆಚ್ಚ ಮಾಡ್ತಾರೆ. ಇಲ್ಲ ಅಂತಂದ್ರೆ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ಮೂರನೆಯದಾಗಿ, ಸಾರ್ವಜನಿಕ ಹಣಕಾಸನ್ನು ಶಾಸನ ಸಭೆಗಳಲ್ಲಿ ಚರ್ಚಿಸಲಾಗತ್ತೆ, ಅಲ್ಲದೆ ಮಾಧ್ಯಮಗಳಲ್ಲಿ ಎಲ್ಲರಿಗೂ ತಿಳಿಯುವಂತೆ ಪ್ರಚಾರ ಮಾಡಲಾಗತ್ತೆ ಅಲ್ವಾ? ನೀವು ನೋಡಿರ್ತೀರ ಬಜೆಟ್ ಅಲ್ಲಿ ಎಷ್ಟು ಇನ್ಕಮ್ ಇದೆ, ಎಷ್ಟು ಏನು ಎಕ್ಸ್ಪೆಂಡಿಚರ್ ಇದೆ, ಎಲ್ಲನೂ ತೋರಿಸ್ಬೇಕಾಗತ್ತೆ ಅಲ್ವಾ? ಆದರೆ ವೈಯಕ್ತಿಕ ಹಣಕಾಸಿನ ವ್ಯವಹಾರಗಳನ್ನು ಆದಷ್ಟು ಗೌಪ್ಯವಾಗಿ ಇಡಲಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋ ಟೈಮಲ್ಲಿ ಅದನ್ನ ತೋರಿಸ್ತಾರೆ, ಅದರ ಹೊರತಾಗಿ ಆದಷ್ಟು ಇದನ್ನ ಗೌಪ್ಯವಾಗಿ ಇಡಲಾಗತ್ತೆ. ನಾಲ್ಕನೆಯದಾಗಿ, ಸರ್ಕಾರವು ಉಳಿತಾಯ ಮಾಡಿದರೆ ಅದು ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತೆ. ಈಗ ಸರ್ಕಾರವು ಹಣವನ್ನ ಖರ್ಚು ಮಾಡದೆ, ಯಾವುದೇ ಅಭಿವೃದ್ಧಿ ಕೆಲಸವನ್ನ ಮಾಡದೆ ಉಳಿತಾಯ ಮಾಡ್ತಾ ಹೋದ್ರೆ ಅಲ್ಲಿ ಏನಾಗತ್ತೆ? ದೇಶದ ಅಥವಾ ರಾಜ್ಯದ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ. ಓಕೆ, ಆದುದರಿಂದ ಸರ್ಕಾರಗಳು ತಮ್ಮ ಆದಾಯಕ್ಕಿಂತ ಹೆಚ್ಚು ಹಣವನ್ನು ಅಭಿವೃದ್ಧಿ ಕೆಲಸಗಳಿಗಾಗಿ ವೆಚ್ಚ ಮಾಡಲು ಪ್ರಯತ್ನಿಸ್ತವೆ. ಓಕೆ, ತಮ್ಮ ಆದಾಯಕ್ಕಿಂತ ಹೆಚ್ಚು ಹಣವನ್ನ ಅಭಿವೃದ್ಧಿ ಕೆಲಸಗಳಿಗಾಗಿ ವೆಚ್ಚ ಮಾಡಲು ಪ್ರಯತ್ನಿಸ್ತವೆ. ಆದರೆ ಇಲ್ಲಿ ವ್ಯಕ್ತಿ ಅಥವಾ ಕುಟುಂಬ ಉಳಿತಾಯ, ನೀವು ಉಳಿತಾಯ ಮಾಡಿದ್ರೆ ಮಾತ್ರ ನಮ್ಮ ಪ್ರಗತಿ ಸಾಧ್ಯ ಅಲ್ವಾ? ಎಲ್ಲ ಹಣವನ್ನ ವೆಚ್ಚ ಮಾಡಿಕೊಂಡ್ರೆ ಮುಂದೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿರ್ಬೇಕು ಅನ್ನುವಂತಹ ನಮ್ಮ ಒಂದು ಮನಸ್ಥಿತಿ ಇದೆ. ವ್ಯಕ್ತಿ ಅಥವಾ ಕುಟುಂಬ ಉಳಿತಾಯ ಮಾಡಿದರೆ ಮಾತ್ರ ಅದು ಅವರ ಅಭಿವೃದ್ಧಿಗೆ ಪೂರಕವಾಗಿರ್ತವೆ. ನೋಡಿ ಎಷ್ಟು ವ್ಯತ್ಯಾಸಗಳು ಅಲ್ವಾ ಮಕ್ಕಳೇ? ಈಗ ವೈಯಕ್ತಿಕ ಹಣಕಾಸಿನಲ್ಲಿ ನೀವು ಉಳಿತಾಯ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಸಾಧ್ಯ, ಆದ್ರೆ ಸರ್ಕಾರದ ಮಟ್ಟದಲ್ಲಿ ಸರ್ಕಾರವು ವೆಚ್ಚ ಮಾಡಿದರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ಓಕೆ, ಸೊ ಇವಿಷ್ಟು ಸಾರ್ವಜನಿಕ ಮತ್ತು ವೈಯಕ್ತಿಕ ಹಣಕಾಸಿನ ನಡುವಿನ ವ್ಯತ್ಯಾಸಗಳು.